ನಮ್ಮ ಜೀವನದಲ್ಲಿಯೂ ಸಹ ಅನಿಶ್ಚಯತೆಯನ್ನು ಪ್ರತಿ ದಿವಸ ನಾವು ಎದುರಿಸ್ತಾ ಇರ್ತೇವೆ. ದೇವರ ಅಬ್ರಹಾಮನಿಗೆ ನಿನ್ನ ದೇಶವನ್ನು ಬಿಟ್ಟು ಹೋಗು ಅಂದ್ಕೊಳ್ಳೆ ಆತನು ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು. ನಾನು ಎಲ್ಲಿಗೆ ಹೋಗ್ಬೇಕು, ನನ್ ಊಟ ಹೇಗೆ, ಮನೆ ಹೇಗೆ, ಮಕ್ಕಳು ಹೇಗೆ, ಮುಂದೆ ನನ್ನ ಔಷಧ ಏನು, ಅನೇಕ ವಿಷಯಗಳು ಕೇಳಬೇಕಾಗಿತ್ತು ಅಬ್ರಹಾಮ್. ಆದ್ರೆ ಕೇಳಲಿಲ್ಲ. ಯಾಕೆ ಗೊತ್ತಾ? ನನ್ನನ್ನು ಕರೆದವನು ಯಾರು, ಆತನಿಗಿರುವಂತ ಸಾಮರ್ಥ್ಯ ಏನು, ಆತನಿಗಿರುವಂತ ಯೋಗ್ಯತೆ ಏನು, ಆತನಿಗಿರುವಂತ ಅಧಿಕಾರ ಏನು, ಅದು ಒಂದನ್ನು ತಿಳ್ಕೊಂಡಾರೆ ಅಬ್ರಹಾಮ್. ಅದು ಒಂದು ಗೊತ್ತಾಗಿದ್ರೆ ಎಲ್ಲಿಗೆ, ಯಾಕೆ, ಹೇಗೆ, ಈ ಪ್ರಶ್ನೆಗಳ ಅವಶ್ಯಕತೆ ನಮಗೆ. ನನ್ನ ಕರೆದವನು ಯಾರು, ಆ ವ್ಯಕ್ತಿ ಯಾರು, ಆತನ ಎಷ್ಟು ಬಲವುಳ್ಳವನು, ಆತನ ಸಾಮರ್ಥ್ಯ ಎಷ್ಟು, ಆತನ ಯೋಗ್ಯತೆ ಎಷ್ಟು, ಆತನ ಶಕ್ತಿ ಎಷ್ಟು, ದೇವರಲ್ಲ ನನ್ನನ್ನು ಕರೆದವನು ಅಂತ ಹೇಳಿ ಏನು ಕೇಳೋ ಅವಶ್ಯಕತೆ ಇಲ್ಲ. ಅದು ನಿಜವಾದ ನಂಬಿಕೆ. ಚಿಕ್ಕ ಮಕ್ಕಳು ತಂದೆ ಒಟ್ಟಿಗೆ ಇದ್ರೆ ಸಾಕು ಅವ್ರಿಗೆ. ತಂದೆ ಎಲ್ಲಿ ಕರ್ಕೊಂಡು ಹೋಗ್ತಾನೋ, ಎಲ್ಲಿ ಕುದುರಿಸ್ತಾನೋ, ಎಲ್ಲಿ ನಿಲ್ಲಿಸ್ತಾನೋ ಅದು ಸಣ್ಣ ಮಗುವಿಗೆ ಮುಖ್ಯ ಅಲ್ಲ. ನನ್ನ ತಂದೆ ಒಟ್ಟಿಗಿದ್ದೇನೆ, ನನ್ನ ತಂದೆ ಕೈಯಲ್ಲಿ ನನ್ನ ಕೈ ಇದೆ, ಅದು ಅವನ ಭರವಸೆ. ಆ ನಂಬಿಕೆಗೆ ನಾವೆಲ್ಲರೂ ಬರಬೇಕಾದ. ಒಂದ್ ದಿವಸ ದೇವರು ಹೇಳಿದ್ರು, ನಿನ್ನ ಮಗನನ್ನು ಕರ್ಕೊಂಡು ಹೋಗು, ಇಂಥ ಪರ್ವತದ ಮೇಲೆ ನೀನು ಬಲಿಯಾಗಿ ಅರ್ಪಿಸ್ಬೇಕಂತಂದ್ರೆ ಅಲ್ಲಿಯೂ ಸಹ ಪ್ರಶ್ನೆಗಳಿಲ್ಲ. ಸ್ವಾಮಿ ಯಾಕೆ ಅವನ್ ಕೊಂದ್ರೆ ನಿನ್ಗೇನ್ ಬರುತ್ತೆ, ಇಷ್ಟು ವರ್ಷಗಳಾದ್ಮೇಲೆ ಕೊಟ್ಟಿಯಲ್ಲ, ಮತ್ತು ಆಶೀರ್ವಾದಿಸ್ತೀನಿ ಅದು ಇದು ಅಂತ ಹೇಳಿದಿ, ಮತ್ತು ಮಗನನ್ನು ಕೊಟ್ಟಿದಿ, ಅಲ್ಲಿಯೂ ಸಹ ಪ್ರಶ್ನೆಗಳಿಲ್ಲ. ಮುಂಜಾನೆ ಎದ್ದನಂತೆ ಅವನು ಎಬ್ಸಿದ್ನಂತೆ ಇಸಾಕ್ನನ್ನು ಒಂದು ಕಟ್ಟೆ ತಗೊಂಡು, ಒಂದು 2 ತಗೊಂಡು, ಚಿತ್ರವಾದ ನಂಬಿಕೆ, ಅದ್ಭುತವಾದ ನಂಬಿಕೆ, ನೋ ಕ್ವಶನ್ಸ್, ಪ್ರಶ್ನೆ ಇಲ್ಲ. ಒಂದು ಒಳ್ಳೇದ್ ಏನ್ ಮಾಡಿದ ಅಂತಂದ್ರೆ ಹೆಟ್ಟಿಂಗ್ ಹೇಳಿಲ್ಲ. ಮುಂಜಾನೆ ಎದ್ದು ಅವನು ಕರ್ಕೊಂಡೋಗಿ, ಆಮೇಲೆ ಏನು ನನ್ನ ಮಕ್ಕಳು ಹೇಗೆ, ಏನು ಪ್ರಶ್ನೆ. ಇದು ನಿಜವಾದ ನಂಬಿಕೆ. ಎಷ್ಟಂತ ಪ್ರಶ್ನೆ ಹಾಕೋಣ, ಎಷ್ಟಂತ ನಾವು ಕೇಳೋಣ, ಇದು ಹೇಗೆ, ಅದು ಹೇಗೆ, ನನ್ನನ್ನು ಕರೆದವನು ಯಾರು, ಅವನಿಗಿರುವಂತ ಬಲ ಎಂತದ್ದು, ಅವನು ಎಲ್ಲಿರ್ತಾನೆ, ಅವನು ಮಾಡಿರುವಂತ ಅದ್ಭುತಗಳು ಎಂತೆಂತವು, ಅವನಿಗೆ ಸೃಷ್ಟಿಯ ಮೇಲೆ, ಜನರ ಮೇಲೆ, ರಾಜರ ಮೇಲೆ, ದೇಶಗಳ ಮೇಲೆ, ಸೂರ್ಯ ಚಂದ್ರ ನಕ್ಷತ್ರಗಳ ಮೇಲೆ ಇರುವಂತ ಅಧಿಕಾರ ಎಂತದ್ದು. ಅದಕ್ಕೆ ನಾವೆಲ್ಲರೂ ವೈಯಕ್ತಿಕವಾಗಿ ದೇವರನ್ನು ತಿಳ್ಕೊಳ್ಳುವಂಥದ್ದು, ಅನುಭವಿಸುವಂಥದ್ದು ಬಹಳ ಬಹಳ ಪ್ರಾಮುಖ್ಯ. ಸುಮ್ಮನೆ ಎಲ್ಲರೊಟ್ಟಿಗೆ ಹೋಗುದು, ಎಲ್ಲರೊಟ್ಟಿಗೆ ಬರುವುದು, ಎಲ್ಲರೊಟ್ಟಿಗೆ ಕೂತ್ಕೋದು, ಎಲ್ಲರೊಟ್ಟಿಗೆ ತಿಳ್ಕೊಳ್ಳಲ್ಲ. ವೈಯಕ್ತಿಕವಾಗಿ ದೇವರ ಶಕ್ತಿಯನ್ನು ಅನುಭವಿಸುವಂಥದ್ದು. ನಾನು ಹೇಳ್ತೀನಿ, ಅಂತರೊಟ್ಟಿಗೆ ಸಾಹಸ ಮಾಡಿದ್ರೆ ನೀವು ಬೆಳಿತೀರಿ. ಸಾಕು. ನಾನು ಒಂದು ಪ್ರಶ್ನೆ ಕೇಳದೆ, ಅವನು ಹೇಳಿಲ್ಲ, ಸಾಕಂತೂ ಹೇಳಿಲ್ಲ, ಅವನು ಕೇಳಿಲ್ಲ. ಯಾರು ಅವನು? ನೋಡ್ರಿ ಅಂತ ಅವನು ಏನ್ ಮುಂಜಾನೆ ಹೇಗಿದ್ರು. ಈಗಿನ ಮಕ್ಕಳಿಗೆ ಎಲ್ಲ ಹೇಳ್ಬೇಕ್ರಿ, ಅಲ್ರಿ? ಜೀವನ ಹೇಳ್ಬೇಕು ಅವ್ರಿಗೆ. ದಾವಿದನನ್ನು ಸಹ ನೋಡಿದ್ವಿ. ಇಡೀ ಜೀವನ ಅನಿಶ್ಚಯತೆ. ಒಂದ್ ದಿವ್ಸ ಸಿಂಹ ಬರುತ್ತೆ, ಒಂದ್ ದಿವ್ಸ ಕರಡಿ ಬರುತ್ತೆ. ಸ್ವಲ್ಪ ಬುದ್ಧಿ ಕಟ್ಕೊಂಡು ಹೋಗಿ ಅಣ್ಣಂದಿರ ಕೊಡಪ್ಪ ಅಂತಂದ್ರೆ ಅಲ್ಲಿ ಕೊಲೆ ಆಗ್ತಿರ್ತಾನೆ. ಆಕಸ್ಮಿಕ ಒಂದ್ ದಿವ್ಸ ರಾಜನಾಗ್ಬೇಕಾಯ್ತು. ಸೌಲನು ಅವನನ್ನು ಕೊಲ್ಲಬೇಕಂತ ಅವನ ಹಿಂದೆ ಹೋಗುವಂತದ್ದು.
ಎಲ್ಲ ಅನಿಶ್ಚಯತೆ. ಭಕ್ತರೆಲ್ಲರನ್ನು ನೋಡ್ರಿ, ಅವರ ಜೀವನ ಅನಿಶ್ಚಯತೆಯಿಂದ ತುಂಬಿತ್ತು. ಅನಿಶ್ಚಯತೆಯಲ್ಲಿ ಅವರು ದೇವರನ್ನು ನಂಬಿದ್ರು. ನಮ್ಮ ಸಭೆ ಏನೋ ಗೊತ್ತಿಲ್ಲ, ಮುಂದೆ ಏನೇನಿದಾವೋ ಏನು ವಿಚಾರ ಮಾಡ್ರಿ. ನಾವು ಅಬ್ರಹಾಮನಂತೆ ನಾವು ನಂಬೋದಾದ್ರೆ, ದಾವೀದನಂತೆ ನಾವು ದೇವರನ್ನ ನಂಬೋದಾದ್ರೆ, ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬಕ್ಕೆ ಜೀವಿತದಲ್ಲಿ, ನಮ್ಮ ಸಭೆಯಲ್ಲಿ ಏನೆಲ್ಲ ನಂಬಬಹುದು, ಏನೆಲ್ಲ ದೇವರು ಮಾಡಬಹುದು, ನಂಬಲಿಕ್ಕೆ ಪ್ರಾರಂಭ ಮಾಡೋದು.